ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಏನಪ್ಪ ಅಂತ ಅಂದರೆ ಇದು ಅಕ್ಕಿ ಹಾಲ್ಬಾಯಿ. ಅಕ್ಕಿ ಹಾಲ್ಬಾಯಿನ ನಾವು ಸಿಂಪಲ್ಲಾಗಿ ಮತ್ತು ಬೇಗನೆ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್, ಹಾಗೂ ಲೈಕ್ ಮಾಡಿ. ಹಾಗೆ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಹಾಗೂ ಫೇಸ್ಬುಕ್ಕಲ್ಲಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಆಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ತಕ್ಷಣಕ್ಕೆ ನೀವು ನನ್ನ ವಿಡಿಯೋಗಳನ್ನು ನೋಡ್ಬೋದು. ಓಕೆ, ಬನ್ನಿ ಇವತ್ತು ಅಕ್ಕಿ ಹಾಲ್ಬಾಯಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಮೊದಲನೇದಾಗಿ ನೋಡ್ಕೊಂಬರೋಣ. 1 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾನು 1 ಲೋಟದಲ್ಲಿ ಮೆಜರ್ಮೆಂಟಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ 1 ಹೋಳು ಕಾಯಿ ಹೋಳನ್ನ ನಾನು ತುರಿದು ಸಣ್ಣದಾಗಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, 8 ಲೋಟದಲ್ಲಿ ನಾನು 1 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅನ್ನೋದಾದರೆ ನೀವು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಹಾಗೆ 1 ಚಿಟಿಕೆಯಷ್ಟು ಉಪ್ಪು ಬೇಕಾಗುತ್ತೆ. ಮತ್ತು ನಾನು 2 ಸ್ಪೂನ್ ಆಗೋಷ್ಟು ಇಲ್ಲಿ ತುಪ್ಪನ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ನಾವು ಹಾಲ್ಬಾಯಿನ ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು. ನೋಡ್ತಾ ಇದ್ದೀರಲ್ಲ. ಓಕೆ, ಬನ್ನಿ ಇವಾಗ ಮೊದಲನೇದಾಗಿ ನಾವು ಹೇಗೆ ಮಾಡೋದು ಹಾಲ್ಬಾಯಿನ ಅಂತ ನೋಡೋಣ. ನಾನು ಇವಾಗ ಅಕ್ಕಿನ ನೋಡಿ ಇಲ್ಲಿ 1 ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ನಲ್ಲ, ಸೊ ಅದಕ್ಕೆ ಇವಾಗ ನೀರು ಹಾಕಿ ನಾನು ಒಂದು 8 ಅವರ್ ಇದನ್ನು ನೆನೆಯೋಕ್ಕೆ ಅಂತ ಬಿಡ್ತೀನಿ. 8 ಅವರ್ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಒಂದು 4 ಅವರ್ ಆದರೂ ಕೂಡ ನೀವು ಇದನ್ನು ನೆನೆಸ್ಬೋದು. ಓಕೆ, ನೋಡ್ತಾ ಇದ್ದೀರಲ್ಲ, ನಾನು ಇಲ್ಲಿಗೆ ಒಂದು 8 ಅವರ್ ನೆನೆಯೋಕ್ಕೆ ಅಂತ ಬಿಡ್ತೀನಿ ಫ್ರೆಂಡ್ಸ್. ಇವಾಗ ಇದು ಅಕ್ಕಿ ನೋಡ್ತಾ ಇದ್ದೀರಲ್ಲ, 8 ಅವರ್ ಬಿಟ್ಟು ನಾನು ಅದಾದ ನಂತರ ಒಂದು 2 ನೀರಲ್ಲಿ ತೊಳೆದು ಇವಾಗ ನೋಡ್ತಾ ಇರಲ್ಲ, ನಾನು ಇವಾಗ ಇದನ್ನು ಒಂದು ಜಾರಿಗೆ ನಾನು ಈಗ ತೆಗೆದಿಟ್ಕೋತೀನಿ. ನೀರೆಲ್ಲ ಸೋಸ್ಬಿಟ್ಟು, ನೀರು ಇರಬಾರ್ದು. ಈಗ ಒಂದು ಜಾರಿಗೆ ಬರೀ ಅಕ್ಕಿನ ನಾವು ಹಾಕ್ಕೊಳ್ಳೋಣ. ನೋಡಿ, ಈ ಥರ ಬರೀ ಅಕ್ಕಿನ ಹಾಕ್ಕೊಳ್ಳಿ ಸಾಕು. ಆಮೇಲೆ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿರಂತೆ. ಜಾಸ್ತಿ ನಾವು ಫಸ್ಟೇ ನೀರು ಹಾಕಿದ್ರೆ ಚೆನ್ನಾಗಿ ಬರಲ್ಲ. ಹಾಗೆ ಅಕ್ಕಿ ರವೆ ರವೆ ಥರನೇ ಇರುತ್ತೆ, ಫುಲ್ ಫೇಸ್ಟ್ ಆಗಲ್ಲ. ಸೊ ಅದಕ್ಕೋಸ್ಕರ ನೋಡ್ತಾ ಇದ್ರೆ ಇವಾಗ ನಾನು ಕಾಯಿ ತುರಿ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲಿ 1 ಹೋಳು ದಪ್ಪ ಹೋಳಲ್ಲಿ 1 ಹೋಳನ್ನ ನಾನು ತೊಗೊಂಡಿದ್ದೀನಿ. ಓಕೆ, ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಒಂದು 2 ಸ್ಪೂನ್ ಆಗೋಷ್ಟು ನೀರು ಅಷ್ಟೇ ನಾನು ಹಾಕಿರೋದು. ಯಾಕೆಂದರೆ ಅಕ್ಕಿ ಜಾಸ್ತಿ ನೆಂದಿರುತ್ತಲ್ಲ, ಸೊ ಅದಕ್ಕೋಸ್ಕರ. ಇವಾಗ ನೋಡಿ, ನಾನು ಪೇಸ್ಟ್ ಥರ ಅದನ್ನು ರುಬ್ಕೊಂಡ್ಬಂದಿದ್ದೀನಿ. ರುಬ್ಬಬೇಕಾದ್ರೆ ತರಿಯಾಗಿ ರುಬ್ಕೋಬಾರ್ದು, ಫುಲ್ ಕ್ರೀಮ್ ಆಗಬೇಕು. ಅಷ್ಟು ನುಣ್ಣಗೆ ನಾವು ಸ್ವಲ್ಪ ಮಿಕ್ಸಿನ ಆಫ್ ಮಾಡಿ ಆನ್ ಮಾಡೋದು ಸ್ವಲ್ಪ ಮಾಡಬೇಕಾಗುತ್ತೆ. ಯಾಕೆಂದರೆ ಜಾಸ್ತಿ ಬಿಸಿ ಆಗಬಾರ್ದು, ಬಿಸಿ ಆದರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನೋಡಿ, ಇವಾಗ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ. ಸೊ ಇದಕ್ಕೆ ಈಗ ನಾನು ಬೆಲ್ಲ 1 ಕಪ್ಪು ಬೆಲ್ಲ ಹಾಕಿದ್ದೀನಿ. ಸೊ ಅದಕ್ಕೆ ಅರ್ಧ ಕಪ್ ಆಗೋಷ್ಟು ನಾನು ನೀರು ಕೂಡ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇವಾಗ ಸ್ವಲ್ಪ ಬಿಸಿ ಆಗಲಿ, ಈ ಬೆಲ್ಲ ಪೂರ್ತಿ ಕರಗಲಿ. ಇದನ್ನು ಅಂಟುಪಾಕ ನಾವು ಮಾಡ್ಕೊಳ್ಳೋದು ಬೇಡ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ನೋಡ್ತಾ ಇದ್ದೀರಲ್ಲ, ಇವಾಗ ನಾನು ಬೆಲ್ಲನ ಸೋಸ್ಕೊಂಡಿದ್ದೀನಿ. ನೀವು ಬೇರೆ ಪಾತ್ರೆಯಲ್ಲೇ ಮಾಡಿ ಬೇಕಿದ್ರೆ ಇದಕ್ಕೆ ಬೆಲ್ಲನ ಸೋಸ್ಕೋಬೋದು. ನಾನು ನೋಡಿ ಹೀಗೆ ಸೋಸಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ರುಬ್ಬಿರೋ ಅಂಥ ಮಿಶ್ರಣನ ಹಾಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಇದನ್ನು ಸೋಸ್ಬಿಟ್ಟು ಅದಾದ ನಂತರ ಬರೀ ಹಾಲು ಬರುತ್ತಲ್ಲ ಅದನ್ನು ಹಾಕ್ತಾರೆ. ಸೊ ಅದು ತುಂಬ ಲೇಟ್ ಆಗುತ್ತೆ. ಇದು ತುಂಬ ಈಸಿಯಾಗಿ ಮತ್ತು ಬೇಗ ಆಗುವಂತಹ ರೆಸಿಪಿ. ಸೊ ನೋಡಿ, ನಾನು ಅದನ್ನು ಕೂಡ ಒಂದು ಸಲ ಮಾಡಿ ನಿಮಗೆ ತೋರಿಸ್ತೀನಿ. ಇದು ಸಿಂಪಲ್ಲಾಗಿ ಹಾಗೆ ಬೇಗ ಆಗುತ್ತೆ ಅಂತ ನಾನು ತಿಳಿಸ್ತಾ ಇದ್ದೀನಿ. ಓಕೆ, ನೋಡಿ, ಇವಾಗ ಈ ಥರ ನಾವು ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಗಟ್ಟಿ ಆಗುತ್ತೆ. ತಳ ಬಿಡೋವರೆಗೂ ನಾವು ನೀಟಾಗಿ ಇದನ್ನು ಬೇಯಿಸಬೇಕು. ನೋಡ್ತಿದ್ದೀರಲ್ಲ ಹೇಗಾಗ್ತಿದೆ ಅಂತ. ನೋಡಿ, ಅವಾಗವಾಗ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಇಲ್ಲ ಅರ್ಧ ಸ್ಪೂನ್ ಆಗೋಷ್ಟು ನೀವು ತುಪ್ಪನ ಅವಾಗವಾಗ ಆ್ಯಡ್ ಮಾಡ್ಕೋಬೇಕು, ಒಂದು 2-3 ಸಲ. ನೋಡಿ, ಈ ಥರ ನಾವು ನೀಟಾಗಿ ಅದನ್ನು ಬೇಯಿಸ್ಬೇಕಾಗುತ್ತೆ. ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ ಫ್ರೆಂಡ್ಸ್.
ಅದಕ್ಕೋಸ್ಕರ ನೋಡ್ತಾ ಇದ್ದೀರಲ್ಲ, ತುಪ್ಪನ ನಾನು 1 ಸ್ಪೂನ್ ಆಗೋಷ್ಟು ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ. ಮತ್ತು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡೋದು. ತಳ ಬಿಡಬೇಕು, ತಳ ಬಿಡೋ ಹಾಗೆ ನಾವು ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ತಳ ಬಿಡ್ತಾ ಇದೆ ಅಂದಾಗ ಇದು ಕರೆಕ್ಟಾಗಿ ಆಗಿದೆ ಅಂತ. ಸೊ ಆವಾಗ ನಾವು ಇದನ್ನು ಇನ್ನೊಂದು ತಟ್ಟೆಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ನೋಡಿ ಒಂದು 2 ಮಿನಿಟ್ಸು. ಓಕೆ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೋಡ್ತಾ ಇದ್ದೀರಲ್ಲ, ಇವಾಗ ಹಾಲ್ಬಾಯಿ ಕರೆಕ್ಟಾಗಿ ಆಗಿದೆ. ಇದನ್ನು ಇವಾಗ ನಾನು ಸ್ವಲ್ಪ ತಣ್ಣಗಾಗೋದಕ್ಕೆ ಅಂತ ಒಂದು ತಟ್ಟೆಗೆ ಹಾಕಿ ಬಿಡ್ತೀನಿ. ನೋಡ್ತಾ ಇದ್ದೀರಲ್ಲ, ನೋಡಿ ಪೂರ್ತಿ ಕರೆಕ್ಟಾಗಿ ಈಗ ಆಗಿದೆ. ತಳ ನೋಡಿ ಹೇಗೆ ಬಿಡ್ತಾ ಇದೆ ಅಂತ. ಓಕೆ, ಈಗ ಒಂದು ತಟ್ಟೆಗೆ ನಾನು ಒಂದು ತುಪ್ಪನ ಸವರಿ, ಅದಾದ ನಂತರ ಇದಕ್ಕೆ ನಾನು ಬಟರ್ ಪೇಪರ್ನ ಕೂಡ ಹಾಕಿ ಇಟ್ಕೋತಿದ್ದೀನಿ. ನೋಡಿ ಹೀಗೆ ತುಪ್ಪ ಸವರಬೇಕು. ಅದಕ್ಕೆ ಇವಾಗ ಬಟರ್ ಶೀಟ್ನ ನಾನು ಹಾಕ್ತಾಯಿದ್ದೀನಿ. ಅದರ ಮೇಲೆ ಸ್ವಲ್ಪ ತುಪ್ಪನ ನೋಡಿ ಈ ಥರ ಡಡ್ಸ್ ಮಾಡಿ ಅದನ್ನು ಒಂಚೂರು ಹೀಗೆ ಸವರ್ಕೊಳ್ಳಿ ನೀಟಾಗಿ, ಈ ಥರ. ಓಕೆ, ಇವಾಗ ನಾನು ಏನು ಹಾಲ್ಬಾಯಿಗೆ ಮಾಡಿದ್ನೋ ಸೊ ಅದನ್ನು ಇವಾಗ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಪೂರ್ತಿ ತೆಗೆದಿಟ್ಕೊಳ್ಳೋಣ ನೀಟಾಗಿ. ತುಂಬಾ ಫ್ರೆಂಡ್ಸ್ ಏನು ಅಂತ ಅಂದರೆ ಈ ರೆಸಿಪಿ ಅಂತೂ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಆದಷ್ಟು ಯಾಕೆಂದರೆ ಹಾಲ್ಬಾಯಿನ ತುಂಬ ಜನ ಮಾಡ್ತಾ ಇರ್ತಾರೆ, ಹಳ್ಳಿ ಕಡೆ ಆಗಲಿ ಟೌನಲ್ಲಾಗಲಿ. ಸೊ ಅದು ಸೋಸಿ ಮಾಡ್ತೀವಿ, ಬಟ್ ಬೇಗ ಆಗಬೇಕು, ಮಕ್ಕಳಿಗೆ ಏನಾದರೂ ತಿನ್ನೋಕ್ಕೆ ಮಾಡಿಕೊಡ್ಬೇಕು ಅಂದಾಗ ತಕ್ಷಣಕ್ಕೆ ಇದನ್ನು ನಾವು ಮಾಡಿಕೊಡ್ಬೋದು. ಓಕೆ, ನೋಡ್ತಾ ಇದ್ದೀರಲ್ಲ, ಇದನ್ನು 1 ಸ್ಪೂನಿಂದ ನಾನು ಸಮ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು 2 ಅವರ್ಸ್ ನಾವು ಫ್ರಿಡ್ಜ್ ಇದ್ದರೆ ಫ್ರಿಡ್ಜಲ್ಲಿ ಇಟ್ಬಿಡಿ, ಇಲ್ಲ ಅಂದರೆ ನೀವು ಹಾಗೆ ಕೂಡ ಇಟ್ಕೋಬೋದು, ಅದೇನೂ ಆಗೋಲ್ಲ. ಹಾಗೆ ಸ್ವಲ್ಪ ಡ್ರೈ ಆಗುತ್ತೆ. ಒಂದು 2 ಅವರ್ ಬಿಟ್ಟರೆ ಆಚೆ, ಒಂದು 3 ಅವರ್ ಆಚೆ ಬಿಡಬೇಕಾಗುತ್ತೆ. ಸ್ವಲ್ಪ ಡ್ರೈ ಆಗೋದಕ್ಕೆ ಅಂತ ಬಿಟ್ಬಿಡೋಣ ಇದನ್ನು. ಇವಾಗ ನೋಡ್ತಾ ಇದ್ದೀರಲ್ಲ, ಆಗಿದೆ ನೋಡಿ. ನಾನಿವಾಗ ಒಂದು ಚಾಕುವಿನ ಸಹಾಯದಿಂದ ಕಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ನೀವು ಆ ಶೇಪನ್ನು ಬೇಕು ಅನ್ನೋ ಶೇಪು ನೀವು ಕಟ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಓಕೆ, ಎಷ್ಟು ನೀಟಾಗಿದೆ ಅಂತ. ಯಾಕೆ ಅಂತಂದರೆ ಅದು ನೀಟಾಗಿ ಬಂದಿಲ್ಲ ಹಾಲ್ಬಾಯಿ ಅನ್ನೋದಾದರೆ ಈ ಚಾಕುಗೆಲ್ಲ ಅಂಟ್ಕೊಳ್ಳುತ್ತೆ. ಸೊ ನೀವು ಕಟ್ ಮಾಡಿದಾಗಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಹಾಲ್ಬಾಯಿ ಚೆನ್ನಾಗಿ ಬಂದಿದೆಯೋ ಇಲ್ವೋ ಅನ್ನೋದು. ಓಕೆ, ನೋಡಿ ಈ ಥರ ಶೇಪ್ನ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ನೀವು ಕಟ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ನೋಡಿ ಇವಾಗ ಇದನ್ನು ನಾನು ಒಂದೊಂದಾಗಿ ನಿಮಗೆ ತೆಗೆದು ತೋರಿಸ್ತೀನಿ. ಇವಾಗ ಹಾಲ್ಬಾಯಿ ಹೇಗಾಗಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ನಾನು ಕಟ್ ಮಾಡಿರೋಂಥ ಚಾಕುವಿನ ಸಹಾಯದಿಂದಲೇ ನಿಮಗೆ ತೆಗೆದು ತೋರಿಸ್ತೀನಿ. ಒಂದು ಪೀಸ್ನ ಹೇಗಾಗಿದೆ ಅಂತ ಗೊತ್ತಾಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಮನೆಯಲ್ಲಿ ಈ ಥರ ಹಾಲ್ಬಾಯಿ ಮಾಡೋದನ್ನು ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ ನಾನು ಈಗ ಪೀಸ್ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗಿದೆ ಅಂತ. ಸೊ ಇವಾಗ ಈ ಥರ ನಾನು ಎಲ್ಲದನ್ನು ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೋತೀನಿ 1 by 1. ನೋಡಿ ಎಷ್ಟು ಸ್ಮೂತಾಗಿ ಮತ್ತು ಎಷ್ಟು ಸಾಫ್ಟಾಗಿದೆ ಅಂತ. ಓಕೆ, ಇನ್ನೊಂದು ಪೀಸ್ ತೆಗೆದು ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ಲ, ಈ ಥರ ಸ್ವಲ್ಪ ನಿಧಾನವಾಗಿ ಕಟ್ ಮಾಡಬೇಕಾದ್ರೆ ಸ್ವಲ್ಪ ತಾಳ್ಮೆಯಿಂದ ನಾವು ಕಟ್ ಮಾಡಿದ್ರೆ ನೀಟಾಗಿ ಬರುತ್ತೆ ಶೇಪ್ಸು. ಓಕೆ, ತುಂಬ ಸ್ಮೂತಾಗಿರೋದ್ರಿಂದ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಓಕೆ, ನೋಡಿ ಫ್ರೆಂಡ್ಸ್ ಎಷ್ಟು ಸಾಫ್ಟಾಗಿದೆ. ನೋಡ್ತಾ ಇದ್ದೀರಲ್ಲ ನೀವು ಹೇಗಿದೆ ಅಂತ. ಅದು ಕವರ್ ನಾವು ಬಟರ್ ಪೇಪರ್ ಹಾಕಿದ್ವಲ್ಲ, ಸೊ ಅದು ಕಟ್ ಮಾಡಿದಾಗ ಬರುತ್ತೆ. ಓಕೆ, ನೋಡಿ ಎಷ್ಟು ಸಾಫ್ಟಾಗಿದೆ ಹೇಗಿದೆ ಅಂತ. ಮಕ್ಕಳಿಗೆ ಖಂಡಿತವಾಗ್ಲೂ ಈ ರೆಸಿಪಿ ಅಂತೂ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಅಕ್ಕಿ ಹಾಲ್ಬಾಯಿ ಇವಾಗ ರೆಡಿಯಾಗಿದೆ. ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮೀಟ್ ಮಾಡ್ತೀನಿ ಅನದರ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಸಿ ಯು.